5ನೇ ತರಂಗ. 5ನೇ ತರಂಗದಲ್ಲಿ ನಿನ್ನಿನ ದಿವಸ ವಿಷಯ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ 248ನೇ ಅಂಕದಲ್ಲಿ ಪ್ರಸಂಗಾನುಸಾರದಿಂದ ಈಶ್ವರನ ಸ್ವರೂಪವನ್ನು, ವಿವಿಧ ಕಾರಣಗಳ ಲಕ್ಷಣವನ್ನು ಹಾಗೂ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ ಇರುತ್ತಾನೆಂಬುದನ್ನು ಹೇಳ್ತಾ ಬಂದರು. ಯಾಕಂದ್ರೆ ಈ ಜಗತ್ತು ಯಾರಿಂದಾಗ್ಯದಂತ ಕೇಳಿದ್ದವ. ಈ ಜಗತ್ತ ಆ ಶುದ್ಧ ಬ್ರಹ್ಮದಿಂದೂ ಆಗಿಲ್ಲ, ಕೇವಲ ಮಾಯೆಯಿಂದನೂ ಆಗಿಲ್ಲ. ಇದು ಆ ಮಾಯ ಮತ್ತು ಬ್ರಹ್ಮರ ಸಂಬಂಧ ಏನಾಯ್ತಲ್ಲ, ಆ ಈಶ್ವರನಿಂದ ಆಗ್ಯದದು. ಅದಕ್ಕೆ ಇವತ್ತಿನ ದಿವಸ ವಿಷಯ ಎಲ್ಲಿ ನಡೀತದಪ್ಪ ಅಂತ ಕೇಳಿದ್ರೆ 249ನೇ ಅಂಕದಲ್ಲಿ ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಈ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನಾಗಿರುತ್ತಾನೆ. ಈ ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಈ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನಾಗಿರುತ್ತಾನೆ. ಹೇಗೆಂದರೆ ಒಂದೇ ಮಕರಿ ಅಂದರೆ ಜೇಡರ ಹುಳವು ಬಲೆಗೆ ಉಪಾದಾನ ಕಾರಣವು ಮತ್ತು ನಿಮಿತ್ತ ಕಾರಣವೂ ಆಗಿರುತ್ತದೆ. ಉದಾಹರಣೆ ಕೊಡ್ತಾರೆ ಅವರು. ಒಂದೇ ಜೇಡರ ಹುಳ ಆ ಬಲಿ ಬೀಸಬೇಕಾದ್ರೆ ಅದು ಎಲ್ಲಿದರೆತತ್ತೆ ಅನ್ನೋದು ಎಲ್ಲಿದು ತಂದಿಲ್ಲ, ತನ್ನ ಸ್ವಶರೀರದಿಂದೇ. ಮತ್ತದು ಹ್ಯಾಂಗ ಮಾಡ್ಬೇಕನ್ನೋ ಜ್ಞಾನ ಬೇಕಲ್ಲ, ಅದನ್ನು ಏನಪ್ಪ ನಿಮಿತ್ತ ಕಾರಣನೂ ಅದೇ ಅನ್ನೋದ್ರ ಮ್ಯಾಗ ಒಂದಿಲ್ಲಿ ಟಿಪ್ಪಣಿ ಕೊಟ್ಟಾರ್ರಿ. ಎಷ್ಟು ಇದ್ರ ಒಂದು ನೋಟ್ ಆಗಿಲ್ಲ ನೋಡ್ರಿ ಅಪ್ಪೋರ, ನೋಟ್ ಮಾಡ್ರಿ. ಎರಡು 296 ಟಿಪ್ಪಣಿಕಾರರು ಯಾರು ಪಂಡಿತ ಪೀತಾಂಬರಜಿಯವರು ಅದನ್ನು ವಿಶೇಷವಾಗಿ ತಿಳಿಸಿಕೊಡ್ತೇವಂತ ಟಿಪ್ಪಣಿ ಕೊಟ್ಟಿದ್ದಾರೆ. 296 ಮಕರಿ ಅಂದರೆ ಜೇಡರ ಹುಳವು. ಮಕರಿ ಅಂದ್ರೇನು? ಜೇಡರ ಹುಳವು ಇರುತ್ತದೆ. ಇದಕ್ಕೆ ಊರ್ಣನಾಭಿ ಅಂತಲೂ, ಅದಕ್ಕೆ ಆ ಮಕರಿ ಹುಳಕ್ಕೆ ಏನಂತ ಕರೀತಾರೆ? ಊರ್ಣನಾಭಿ ಅಂತಲೂ ಕೂಡ ಕರೆಯುತ್ತಾರೆ. ಅದಕ್ಕೆ ಪರ್ಯಾಯ ಶಬ್ದ ಏನು? ಊರ್ಣನಾಭಿ. ತೊಂಬತ್ತಾರು 97 ಏನಂತಾರ್ರಿ? ಒಂದೇದ್ದು 96ರಿಂದ 97 ಟಿಪ್ಪಣಿ, ಒಂದೇ ಟಿಪ್ಪಣಿ ಎರಡು ಕಡೆ ಬಂತೇನ್ರಿ ಅದು? ಅಟ್ಟೇದ್ರಪ್ಪ, ಅಟ್ಟೇದ್ರಿ ಅದು ಟಿಪ್ಪಣಿ ಅಟ್ಟೇದ. ಅಷ್ಟೇ ಅದ್ರಿ. ಮಕರಿ ಅಂದರೆ ಜೇಡರ ಹುಳವು ಇರುತ್ತದೆ. ಇದಕ್ಕೆ ಊರ್ಣನಾಭಿ ಅಂತಲೂ ಕೂಡ ಕರೆಯುತ್ತಾರೆ. ಮುಗಿತೇನ್ರಿ ಅದು? ಅದು ಮುಗಿತ್ರಿಯಪ್ಪ, ಮುಗಿತ್ರಿ ಅದು. ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಈ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನಾಗಿರುತ್ತಾನೆ. ಹೇಗೆಂದರೆ ಒಂದೇ ಮಕರಿ ಅಂದರೆ ಜೇಡರ ಹುಳವು ಬಲೆಗೆ ಉಪಾದಾನವು ಮತ್ತು ನಿಮಿತ್ತ ಕಾರಣವೂ ಆಗಿರುತ್ತದೆ. ಮತ್ತು ಕೆಲವೊಬ್ಬರು ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಒಂದೇ ಕಡ ಜೇಡರ ಹುಳದ ಜಡ ಶರೀರವು ಬಲೆಗೆ ಉಪಾದಾನ ಕಾರಣವಾಗಿರುತ್ತದೆ. ಆ ಜೇಡರ ಹುಳದ ಜಡ ಶರೀರ ಏನದಲ್ಲ, ಅದು
ಅದೇನಾಗ್ಯದ ಆ ಬಲೆಗೆ ಉಪಾದಾನ ಕಾರಣವಾಗಿರುತ್ತದೆ. ಮತ್ತು ಎರಡನೆಯ ಕಡ ಜೇಡರ ಹುಳದ ಶರೀರದಲ್ಲಿ ಯಾವ ಚೇತನ ಭಾಗವಿರುವುದು, ಆ ಹುಳದ ಶರೀರದಲ್ಲಿ ಚೇತನ ಭಾಗ ಏನದಲ್ಲ ಅದು ನಿಮಿತ್ತ ಕಾರಣವಾಗಿರುತ್ತದೆ. ಆದ್ದರಿಂದ ಒಬ್ಬ ಈಶ್ವರನಿಗೆ ನಿಮಿತ್ತ ಕಾರಣ ಹಾಗೂ ಉಪಾದಾನ ಕಾರಣ ಅಂಗೀಕರಿಸುವುದರಲ್ಲಿ ಯಾವ ದೃಷ್ಟಾಂತವೂ ಇಲ್ಲ ಅಂತ ಶಂಕಾಕಾರ ಶಂಕಾ ಮಾಡಿದಿಲ್ಲಿ. ಏನ್ ಮಾಡಿದ್ರಿ? ಜೇಡರ ಹುಳದ ಶರೀರವು ಜಡ ಶರೀರವು ಬಲೆಗೆ ಉಪಾದಾನ ಕಾರಣವಾಗಿರುತ್ತದೆ ಮತ್ತು ಜೇಡರ ಹುಳದ ಶರೀರದಲ್ಲಿ ಯಾವ ಚೇತನ ಭಾಗವಿರುವುದು ಅದು ಏನಾಗ್ಯದಪ್ಪ ಅಂದ್ರೆ ನಿಮಿತ್ತ ಕಾರಣವಾಗಿರುತ್ತದೆ. ಅದು ಹ್ಯಾಂಗ್ ಮಾಡ್ಬೇಕಂತದ ಜ್ಞಾನ ಇರ್ಬೇಕಲ್ಲ, ಆ ಜ್ಞಾನ ಎಲ್ಲಿರ್ತದೆ? ಚೇತನದಲ್ಲಿರ್ತದದು. ಆ ಚೇತನನೇ ನಿಮಿತ್ತ ಕಾರಣ ಆಗ್ಯದ. ಆದ್ದರಿಂದ ಒಬ್ಬ ಈಶ್ವರನಿಗೆ ನಿಮಿತ್ತ ಕಾರಣ ಹಾಗೂ ಉಪಾದಾನ ಕಾರಣ ಅಂಗೀಕರಿಸುವುದರಲ್ಲಿ ಯಾವ ದೃಷ್ಟಾಂತವೂ ಇಲ್ಲ. ಶಂಕಾಕಾರ ಏನಂತಾನ, ಇದೇನೋ ಹುಳದಲ್ಲಿ ಜೇಡರ ಹುಳದಲ್ಲಿ ಕುಂಡಿರ್ತದದು, ಆದ್ರೆ ಈಶ್ವರನಲ್ಲಿ ಕುಂಡ್ರಂಗಿಲ್ಲ, ಅದಕ್ಕೆ ಯಾವ ದೃಷ್ಟಾಂತ ಇಲ್ಲ ಅಂತಂದವ. ಆದಾಗ್ಯಾದರೂ ಜೇಡರ ಹುಳದಂತೆ, ನೀ ಇಲ್ಲಂತಿಲ್ಲ ಕೇಳಿಲ್ಲಿ, ಆದಾಗ್ಯಾದರೂ ಜೇಡರ ಹುಳದಂತೆ ಈಶ್ವರನ ಏನ್ರಿ ಶರೀರ ರೂಪವಾದ ಜಡಮಾಯೆಯು, ಆ ಈಶ್ವರನ ಶರೀರ ರೂಪವಾದ ಏನದ ಜಡಮಾಯೆಯು ಅದೇನಾಗ್ಯದ ಜಗತ್ತಿಗೆ ಉಪಾದಾನ ಕಾರಣವಾಗಿರುತ್ತದೆ. ಆ ಜಡಮಾಯ ಜಗತ್ತಿಗೆ ಉಪಾದಾನ ಕಾರಣದ. ಮತ್ತು ಎರಡನೆಯ ಕಡ ಚೇತನ ಭಾಗವು ನಿಮಿತ್ತ ಕಾರಣವಾಗಿರುತ್ತದೆ. ಯಾಕೆ ಕುಂಡ್ರಂಗಿಲ್ಲ? ಅಲ್ಲಿ ಏನದ ಈಶ್ವರನ ಶರೀರ ಏನದ ಜಡಮಾಯ. ಆ ಜಡಮಾಯ ಏನಾಗ್ಯದಪ್ಪ ಅಂದ್ರ ಉಪಾದಾನ ಕಾರಣ ಆಗ್ಯದ. ಮತ್ತು ಚೇತನ ಭಾಗ ಏನದಲ್ಲ ಅದು ನಿಮಿತ್ತ ಕಾರಣ ಆಗ್ಯದ ಅನ್ನೋದ್ರ ಮ್ಯಾಗ ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. 297 ಈಶ್ವರನ ಶರೀರ ರೂಪವಾದ ಜಡಮಾಯೆಯು ಅನ್ನೋದ್ರ ಮ್ಯಾಗ ಇಲ್ಲಿ 297 ಒಂದನೇ ಕಡ ಹೇಗೆಂದರೆ, ಜೇಡರ ಹುಳದ ಶರೀರವು ಬಲೆಗೆ ಉಪಾದಾನ ಕಾರಣವಾಗಿರುತ್ತದೆ ಮತ್ತು ಎರಡನೇದ್ದು ಅಂತಃಕರಣ ಸಹಿತವಾದ ಏನು ಚೇತನದ, ಆ ಅಂತಃಕರಣ ಸಹಿತ ಜೇಡರ ಹುಳದಲ್ಲಿ ಅಂತಃಕರಣವಿಲ್ಲ, ಆ ಅಂತಃಕರಣ ಸಹಿತವಾದ ಚೇತನ ಭಾಗವು ನಿಮಿತ್ತ ಕಾರಣವಾಗಿರುತ್ತದೆ. ಹೇಗೂ ಅದರಂತೆ ಇನ್ನೇನ್ ಹೇಳ್ತಾರೆ ನೋಡಿ, ತಮ ಪ್ರಧಾನವಾದ ಪ್ರಕೃತಿ ರೂಪ ಮಾಯಾ ಏನಂತಾರ್ರಿ? ಅದರಂತೆ ತಮ ಪ್ರಧಾನವಾದ ಪ್ರಕೃತಿ ರೂಪ ಮಾಯಾ ಸಹಿತ ಚೇತನ, ಇಲ್ಲಿ ಶುದ್ಧ ಚೇತನ ಆಗುವುದಿಲ್ಲದು. ಎಂತ ಚೇತನ ಆಗ್ತದಪ್ಪ ಅಂತ ಕೇಳಿದ್ರ, ತಮ ಪ್ರಧಾನವಾದ ಪ್ರಕೃತಿ ರೂಪ ಮಾಯಾ ಸಹಿತ ಚೇತನ ಭಾಗವು ಎದಕ್ಕ ಜಗತ್ತಿಗೆ ಉಪಾದಾನ ಕಾರಣವಾಗಿರುತ್ತದೆ. ಆ ಉಪಾಧಿ ಉಳ್ಳ ಚೇತನಿಗೆ ಅದ, ಶುದ್ಧ ಚೇತನ ಅಲ್ಲದು. ಅದರಂತೆ ತಮ ಪ್ರಧಾನವಾದ ಪ್ರಕೃತಿ ರೂಪ ಮಾಯಾ ಸಹಿತ ಚೇತನವು, ಚೇತನ ಭಾಗ ಏನಾಗ್ಯದಪ್ಪ ಅಂತ ಕೇಳಿದ್ರು ಜಗತ್ತಿಗೆ ಉಪಾದಾನ ಕಾರಣವಾಗಿರುತ್ತದೆ. ಮತ್ತು ಇನ್ನ ಎರಡನೇ ಕಡ ಶುದ್ಧ ಸತ್ವ ಪ್ರಧಾನವಾದ ಮಾಯಾ ಸಹಿತ ಚೇತನ, ಆ ಭಾಗವು ಜಗತ್ತಿಗೆ ನಿಮಿತ್ತ ಕಾರಣವಾಗಿರುತ್ತದೆ. ನಿಮಿತ್ತ ಕಾರಣ ಆಗಂಗಿಲ್ಲ. ಆ ಹುಳದಲ್ಲಿ ಕೂತ್ ಕರೆ ಈಶ್ವರನಲ್ಲಿ ಕುಂಡ್ರಲಾತ್ ನೀ ಏನ್ ಹೇಳಿದೆಲ್ಲ ಕುಂಡ್ರ ತತ್ವ ಅಂತ ಹೇಳಿದ್ರು. ತಮ ಪ್ರಧಾನವಾದ ಪ್ರಕೃತಿ ರೂಪ ಮಾಯಾ ಸಹಿತ ಚೇತನವ ಭಾಗವು ಜಗತ್ತಿಗೆ ಉಪಾದಾನ ಕಾರಣವಾಗಿರುತ್ತದೆ
ಮತ್ತು ಶುದ್ಧ ಸತ್ವ ಪ್ರಧಾನವಾದ ಮಾಯಾ ಸಹಿತ ಚೇತನ ಭಾಗ ಏನಾಗ್ಯದದು ಜಗತ್ತಿಗೆ ನಿಮಿತ್ತ ಕಾರಣವಾಗಿರುತ್ತದೆ. ಕೇವಲ ಚೇತನ ಭಾಗದಲ್ಲಿ ಕಾರಣತ್ವ ಎಂಬುದು ಏನಂತಾರಿ? ಕೇವಲ ಚೇತನ ಭಾಗದಲ್ಲಿ ಕಾರಣತ್ವವಿಲ್ಲವೆಂಬುದು ಅಭಿಪ್ರಾಯವಿರುತ್ತದೆ. ಕೇವಲ ಚೇತನ ಭಾಗದಲ್ಲಿ ಕಾರಣ ಇಲ್ಲ. ಒಂದು ವೇಳೆ ಚೇತನದಲ್ಲಿ ಕಾರಣ ಹೇಳಿದ್ರೆ ಏನಾಗ್ತದ್ರಿ? ಆ ಚೇತನ ವಿಕಾರಿ ಆಗ್ಬೇಕಾಗ್ತದ್ರಿಪ್ಪ. ವಿಕಾರಿ ಆಗ್ಬೇಕಾಗ್ತದ. ವಿಕಾರಿ ಆಯ್ತಂದ್ರದು ಅನಿತ್ಯ, ನಿರ್ವಿಕಾರನು ಶ್ರುತಿಗೆ ವಿರೋಧ ಆಗ್ತದದು. ಕೇವಲ ಚೇತನ ಭಾಗದಲ್ಲಿ ಕಾರಣವಿಲ್ಲವೆಂಬುದು ಅಭಿಪ್ರಾಯವಿರುತ್ತದೆ. ಟಿಪ್ಪಣಿ ಮುಗಿತಲ್ರಿ ಇದು 297. ಮುಗಿತ್ರಿಪ್ಪ. ಮುಗಿತು. ಕೇವಲ ಚೇತನ ಭಾಗದಲ್ಲಿ ಕಾರಣತ್ವವಿಲ್ಲವೆಂಬುದು ಅಭಿಪ್ರಾಯವಿರುತ್ತದೆ. ಎಲ್ಲಿ ಹೋಗ್ಬೇಕ್ರಿ ಈಗ? ಈಶ್ವರನ ಶರೀರ ರೂಪವಾದ ಜಡಮಾಯವು ಜಗತ್ತಿಗೆ ಉಪಾದಾನ ಕಾರಣವಾಗಿರುತ್ತದೆ ಮತ್ತು ಎರಡನೇ ಕಡ ಚೇತನ ಭಾಗವು ನಿಮಿತ್ತ ಕಾರಣವಾಗಿರುತ್ತದೆ. ಈ ರೀತಿಯಿಂದ ಒಬ್ಬನೇ ಈಶ್ವರನು ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಕಾರಣವಾಗಿರುತ್ತಾನೆ. ಒಬ್ಬನೇ ಈಶ್ವರ ಏನಾಗೇನ ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿರುತ್ತಾನೆ. ಅದರಲ್ಲಿ ಬೇಡರ ಹುಳದ ದೃಷ್ಟಾಂತವು ಹಾಗೂ ಸ್ವಪ್ನವು ಮುಖ್ಯ ದೃಷ್ಟಾಂತವಾಗಿರುತ್ತವೆ. ದೃಷ್ಟಾಂತ ಯಾಕಿಲ್ಲ ಕೇಳಿಲ್ಲ ಅಂತಾರವರು. ಜೇಡರ ಹುಳದ ದೃಷ್ಟಾಂತವು ಹಾಗೂ ಸ್ವಪ್ನವು ಮುಖ್ಯ ದೃಷ್ಟಾಂತವಾಗಿರುತ್ತದೆ. ಜೇಡರ ಹುಳ ಬಲಿ ಬೀಸಬೇಕಾದ್ರೆ ಎಲ್ಲಿದರೆ ತತ್ತೆನದು? ಎಲ್ಲಿದು ತಂದಿಲ್ಲ, ಸ್ವಶರೀರದಿಂದ ಆ ಬಲಿಯನ್ನು ಹರಡ್ಯದ. ಮತ್ತು ಆ ಬಲಿ ಹ್ಯಾಂಗ ಹರಡಬೇಕನ್ನೋ ಜ್ಞಾನ ಬೇಕಲ್ಲ. ಆ ಜ್ಞಾನ ಎಲ್ಲಿರ್ತದಪ್ಪ ಅಂದ್ರೆ ಚೇತನದಲ್ಲಿರ್ತದ. ಆ ಜಡ ಶರೀರ ಉಪಾದಾನ ಆಯ್ತು, ಅದರಲ್ಲೇನು ಅಂತಃಕರಣ ಸಹಿತ ಚೇತನದಲ್ಲ, ಅದು ಏನಾಗ್ಯದ? ನಿಮಿತ್ತ ಕಾರಣ ಆಗ್ಯದ. ಇನ್ನ ಸ್ವಪ್ನದಲ್ಲಿ ನೋಡ್ರಿ ಎಲ್ಲಿದಾವ, ಎಲ್ಲಿ ತೋರಿದದು? ಸ್ವಪ್ನದಲ್ಲಿ ಪದಾರ್ಥ ಮತ್ತು ಪದಾರ್ಥಗಳ ಜ್ಞಾನ ಒಬ್ಬ ಸಾಕ್ಷಿಯಲ್ಲಿ ತೋರಿದದು. ಆ ಪದಾರ್ಥ ಆದವನು ತಾನೇ, ಆ ಪದಾರ್ಥಗಳ ನೋಡವನು ತಾನೇ. ಹೆಂಗ ಸಿನಿಮಾದೊಳಗೆ ಒಂದೇ ಪ್ರಕಾಶ ಎಲ್ಲ ಪದಾರ್ಥಗಳಾಗ್ಯದಿಲ್ಲ? ಓಂ ನಮಃ ಶಿವಾಯ. ಒಂದೇ ಪ್ರಕಾಶ ಪದಾರ್ಥ ತೋರ್ಯದ. ಜೇಡರ ಹುಳದ ದೃಷ್ಟಾಂತವು ಹಾಗೂ ಸ್ವಪ್ನವು ಮುಖ್ಯ ದೃಷ್ಟಾಂತವಾಗಿರುತ್ತವೆ ಅನ್ನೋದ್ರ ಮ್ಯಾಗ ಇಲ್ಲಿ 298 ಟಿಪ್ಪಣಿ ಕೊಟ್ಟಾರ ಪಂಡಿತ್ ಪಿತಾಂಬರಜಿ ಅವ್ರು. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಒಂದೇ ಕಡ ನ್ಯಾಯ ಮತದಲ್ಲಿ ಘಟದೊಡನೆ ಈಶ್ವರನ ಸಂಯೋಗವಾಗುವಲ್ಲಿ ಈಶ್ವರನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣನೆಂದು ಒಪ್ಪಿದ್ದಾರೆ. ನ್ಯಾಯಮತದವ್ರು ಏನಂತಾರ್ರಿ? ಘಟದೊಡನೆ ಈಶ್ವರನ ಸಂಯೋಗವಾಗುವಲ್ಲಿ ಅವ್ರೇನಂತಾರ? ಘಟದೊಡನೆ ಈಶ್ವರನ ಸಂಯೋಗ ಆಯ್ತಂದ್ರ ಅಲ್ಲಿ ಆ ಘಟದ ಜ್ಞಾನ ಆಗ್ತದಂತ ಅವ್ರ ಅಭಿಪ್ರಾಯ ಅದ್ರಿ. ನ್ಯಾಯಮತದಲ್ಲಿ ಘಟದೊಡನೆ ಈಶ್ವರನ ಸಂಯೋಗವಾಗುವಲ್ಲಿ ಈಶ್ವರನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣನೆಂದು ಒಪ್ಪಿದ್ದಾರೆ ಮತ್ತು ಜೀವಾತ್ಮನಲ್ಲಿರುವ ಜ್ಞಾನವೇ ಮೊದಲಾದ ಗುಣಗಳಲ್ಲಿ ಜೀವಾತ್ಮನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣನೆಂದು ಒಪ್ಪಿದ್ದಾರೆ.
ಇದು ಒಂದನೇದ್ದು ಹೇಳಿದ್ರು. ಇನ್ನು ಎರಡನೇದ್ದು ಏನ್ ಹೇಳ್ತಾರ ನೋಡ್ರಿ. ಹೌದು. ಶ್ರೀಮದ್ ಭಾಗವತದಲ್ಲಿ 2ನೇ ಕಡದೊಳಗ ದೃಷ್ಟಾಂತ ಅವ ಯಾವ ಇಲ್ಲ ಅಂದಿದ್ದ, ಇವ್ರು 4 ದೃಷ್ಟಾಂತ ಕೊಟ್ಟು ಹೇಳೋರು ಅದಾರ್ರಿ. ಹೌದು. ಶ್ರೀಮದ್ ಭಾಗವತದಲ್ಲಿ ಯಾವಾಗ ಬ್ರಹ್ಮನು ಅಂದ್ರೆ ಪ್ರಜಾಪತಿಯು ಗೋವುಗಳನ್ನು ಮತ್ತು ಗೋಪಾಲರನ್ನು ಹರಣ ಮಾಡಿದನು, ಆಗ ಶ್ರೀಕೃಷ್ಣ ಪರಮಾತ್ಮನು ಗೋವು ಮತ್ತು ಗೋಪಾಲಕರ ಸರ್ವರೂಪಗಳನ್ನು ತಾನೇ ಧರಿಸಿದನು. ಅಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಅವುಗಳಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾದನು. ಎಲ್ಲ ತಾನೇ ಆಗ್ಯಾನ್ರಪ್ಪ, ಅಲ್ಲಿ ಗೋವುಗಳು ತಾನೇ ಆಗ್ಯಾನ. ಎಲ್ಲ ತಾನೇ ಆಗ್ಯೇನ್ರಿ. ಗೋಪಾಲರನ್ನು ತಾನೇ ಆಗ್ಯಾನ. ಹೌದು. ಎಲ್ಲಿದರೂ ತಂದಿಲ್ಲವ, ಎಲ್ಲ ಏನಾಗ್ಯದ ಅಲ್ಲಿ ಗೋವುಗಳು ತಾನೇ, ಗೋಪಾಲರು ತಾನೇ. ಹೆಂಗ್ರಮ್ಮದು? ಅದು ಇವ ಶ್ರೀಕೃಷ್ಣ ಪರಮಾತ್ಮಗನೇ ಎಲ್ಲ ಯಜ್ಞ ಯಾಗ ಹವಿಸ್ಸು ಕೊಡಕತ್ತಾರಪ್ಪರ ಇಲ್ಲಿ ಜಗತ್ತಿನ ಜನರು. ಹಾ, ಅದಕ್ಕ ಇವ ಮೊದಲ ಇಂದ್ರ ಮಳೆ ಸುರಿಸಿ ನೋಡಿದ, ಇವ ಬ್ರಹ್ಮ ಎಲ್ಲಾ ಇವ್ರನ್ನೆಲ್ಲಾ ಮಾಯ ಮಾಡಿ ನೋಡಿದನ್ರಿ. ಗೋಪಾಲಕರನ್ನ ಗೋವುಗಳನ್ನು ಎಲ್ಲ. ಅವಾಗ ಕೃಷ್ಣ ಪರಮಾತ್ಮ ಅವ ಏನ್ ಸಾಮಾನ್ಯ ಅನ್ರಿ, ಎಲ್ಲರೂ ತಾನೇ ಆಗಿ ಇಲ್ಲಿ ಗೋವುಗಳು ಗೋಪಾಲಕರು ತಾನೇ ಆಗಿ ತೋರಿಸಿದ್ರಿ. ಬರೋವ್ರು ಹೇಳಿದ್ರ ಅಮ್ಮವ್ರು. ಅದು ಹೆಂಗ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ಬಳಿಕ ಹುಟ್ಟಾರ ಕೃಷ್ಣ. ಹೌನ್ರಪ್ಪ. ವಸುದೇವ ದೇವಕಿ ಪರಮಾತ್ಮಗ ಎಲ್ಲರೂ ಹವಿಸ್ಸು ಎಲ್ಲಾ ಧಾನ್ಯ ಎಲ್ಲಾ ಇಲ್ಲೇ ಕೊಡಕತ್ತಿರಪ್ಪರ, ಯಜ್ಞ ಮಾಡತಕ್ಕದ್ದು ಇವಂಗೆ ಮುಟ್ಟಿ ಬಿಡ್ತದೆ ಎಲ್ಲಾ ದೇವರಿಗೆ ಮುಟ್ಟಿದಂಗ ಅಂತೇಳಿ. ಹೌದೌದು. ಪರಮಾತ್ಮನೇ ಬಂದನಂತ, ಅದಕ್ಕ ಅವ್ರು ಹಾಂಗ್ ಮಾಡಿದ್ದಾರೆ. ಅದು ಬ್ರಹ್ಮದೇವನಿಗೆ ಸಹನ ಆಗಲಿಲ್ಲ. ಹೌದು. ಏನಪ್ಪಾ ಇವರೆಲ್ಲ ಅಲ್ಲಿ ಆ ಕೃಷ್ಣನನ್ನೇ ಕೊಂಡಾಡ್ಲಿಕತ್ರು, ಅವನನ್ನೇ ಪೂಜಾ ಮಾಡ್ಲಿಕತ್ರು, ನಮಗ್ ಯಾರು ಹೊಳ್ಳಿ ನೋಡುವಲ್ರು. ಎಲ್ಲಾ ಜನರ ಭಕ್ತಿ ವಿಶ್ವಾಸ ಶ್ರದ್ಧಾ ಎಲ್ಲ ಅವನ ಮ್ಯಾಗೆ ಇಟ್ರು. ಅದಕ್ಕೆ ನಾವು ಇನ್ನ ಕೃಷ್ಣನ ಮ್ಯಾಗ ಏನ್ರೆ ಆರೋಪ ಮಾಡಿ ಜನರ ಅವನಿಗೆ ತೆಗಳಂಗ ಮಾಡೋಣಂತ ಒಂದು ಉಪಾಯ ಮಾಡಿದ್ರಿ ಅವ ಬ್ರಹ್ಮದೇವ. ಏನ್ ಮಾಡಿದಪ್ಪ ಕೃಷ್ಣ ಪರಮಾತ್ಮ? ಗೋಪಾಲರೊಂದಿಗೆ ಆಕಳ ಕಾಯುವ ನಿಮಿತ್ತ ಮಾಡಿ ಅಡವಿಗೆ ಹೋಗಿದ್ದವನು. ಹೋದಾಗ ಏನಾಯ್ತು, ಆಟ ಆಡ್ತಾ ಆಡ್ತಾ ಅವ್ರಿಗೆ ಏನಾಯ್ತು, ಹಶು ಆಯ್ತು. ಆಟ ಬಿಟ್ಟು ಊಟಕ್ಕೆ ಕುಂಡ್ರಬೇಕನ್ನರ್ದಾಗ ಆಕಳಗಳು ನೋಡಿದ್ರು, ಅವು ಧೂರ್ ಮೈಲಿಕ್ ಹೋಗಿವ್ ಆ ಕಡೆ. ಅದ್ರಾಗ ಅವ ಪಾರ್ವ ಹುಡುಗರೆಲ್ಲ ಗೋಪಾಲರೆಲ್ಲ ಕತ್ರು, ನಾವು ಆಕಳುಗಳು ಕಾಣಿಸಲು ನೋಡಿ ಬರ್ತೇವತ್ತು ಎಲ್ಲ ಕತ್ರು. ಅವಾಗ ಕೃಷ್ಣ ಅಂದ, ನೀವು ಸುಮ್ ಊಟ ಮಾಡ್ರಿ, ನಾ ನೋಡಿ ಬರ್ತೀನಿ ನಾನೇ ಹೋಗಿ ಅಂತ ಹೋಗಿ ನೋಡ್ತಾನ, ಆಕಳುಗಳೇ ಇಲ್ಲ. ಆ ಕಡೆ ಏನ್ ಮಾಡಿದ ಬ್ರಹ್ಮದೇವ, ಅವೆಲ್ಲ ಹರಣ ಮಾಡಿಕೊಂಡು ಬಿಟ್ಟಿದ್ದ. ಆ ಕಡೆ ಕೃಷ್ಣವಾದ ಕೂಡಲೇ ಈ ಕಡೆ ಗೋಪಾಲರು ಉಳಿದು ಗೋಪಾಲರನ್ನ ಅವರನ್ನು ಹರಣ ಮಾಡಿದ. ಕೃಷ್ಣ ಒಬ್ಬನೇ ಉಳ್ದ. ನೋಡ್ದ, ಹೊತ್ತು ಮುಣುಗುತನ ನೋಡ್ದ, ಗೋಪಾಲರು ಇಲ್ಲ, ಗೋವುಗಳು ಇಲ್ಲ. ಇನ್ನೇನ್ ಮಾಡ್ಬೇಕಪ್ಪ ಅಂತ ಹೇಳಿ ಏನ್ ಮಾಡ್ದ, ಎಲ್ಲ ಗೋವುಗಳು ತಾನೇ ಅದ. ಯಾವ್ಯಾವ ಬಣ್ಣಿನ ಹೆಂಗಿದ್ದು, ಅವ್ರ ಕೋಡಿ ಹೆಂಗಿದ್ದು ಆ ತರ ಎಲ್ಲ ಗೋವುಗಳು ತಾನೇ ಅದ, ಗೋಪಾಲರು ತಾನೇ ಅದ. ಎಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗೆ ಅವು ಆಕಳುಗಳು ತಮ್ಮ ತಮ್ಮ ಗೋಪಾಲರೆಲ್ಲ ಹೋದ್ರು. ಅವು ತಿನ್ನೋದಕ್ಕಿಂತ ಹೆಚ್ಚು ಹಾಲು ಕೊಟ್ಟರು ಅವತ್ತಿನ ದಿವಸ. ಎಷ್ಟು ದಿವಸ ಒಂದು ಎಷ್ಟ್ರಿ 1 ವರ್ಷ ಪರ್ಯಂತರ ಇಟ್ಕೊಂಡು ಕೂತಾನ ಒಯ್ದು. ಬ್ರಹ್ಮದೇವ್ 1 ವರ್ಷ ಪರ್ಯಂತರ ಒಯ್ದು ಇಟ್ಕೊಂಡು ಕೂತ್ರ ಏನ್ ಕೊಳಂಬೀಳಿಲಿಲ್ಲ, ನಡೀತೆಲ್ಲ ಸುರಕ್ಷಿತವಾಗಿ. ಅವ ಅಂದ, ಇದೇನ್ ನಾ ಮಾಡ್ದ, ಇಲ್ಲೇನು ಅವ್ರಿಗೆ ಏನು ಕೊಳಂಬೀಳಿಲ್ಲ, ಏನು ಹರ್ಕತ್ ಆಗ್ಲಿಲ್ಲ, ಇದು ಏಸಿನ ಕಾಯಿಲೆಪ್ಪ ಇವ್ರ ದನಗಳಂತ ಮತ್ತ ತಂದ ಅವ್ರು ಮಗ್ಗಲಕ್ ಬಿಟ್ರಿ. ಮಗ್ಗಲಕ್ ಬಿಡಾರ್ದ ಮತ್ ಕೃಷ್ಣ ಗೊತ್ತಾಯ್ತು, ಇವನ್ ಮತ್ ತಂದು ಬಿಟ್ಟನಂತ ಹೇಳಿ ಅವೇನ್ ಡೂಪ್ಲಿಕೇಟ್ ಇದ್ದು ಅವ್ ತನ್ನೊಳಗವ ಮತ್ತ ಏನ್ ಮಾಡ್ಕೊಂಡ್ರಿ, ತನ್ನೊಳಗವನ್ನ ಸಮರಸ ಮಾಡ್ಕೊಂಡೆಲ್ಲ ಗೋವುಗಳನ್ನ ಗೋಪಾಲರನ್ನ
ಆ ಒರಿಜಿನಲ್ ಇದ್ದುದೆಲ್ಲ ತೋರಿಸ್ಬಿಟ್ರೆ ಮತ್ತ ಹೌನ್ರಿ ಹಂಗ ಅಲ್ಲಿ ಏನಾದಪ್ಪ ಎಲ್ಲ ಅವನೇ ಆದಿಲ್ರಿ. ಗೋವುಗಳು ತಾನೇ ಅದ, ಗೋಪಾಲರನ್ನು ತಾನೇ ಅದ. ಅದರಂತೆ ಕೃಷ್ಣ ಪರಮಾತ್ಮನು ಗೋವುಗಳಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾದನು. ಮತ್ತು ಇನ್ನು ಮೂರನೇದೊಂದು ಕೊಡ್ತಾರ ನೋಡ್ರಿ. ಯಾವ ಸೂರ್ಯನಿರುತ್ತಾನೆಯೋ ಅವನು 8 ತಿಂಗಳ ಪರ್ಯಂತರ ಪೃಥ್ವಿಯ ರಸವನ್ನು ಹೀರಿಕೊಳ್ಳುತ್ತಾನೆ. ಸೂರ್ಯ ಪರಮಾತ್ಮ ಏನ್ ಮಾಡ್ತಾನಪ್ಪ ಅಂದ್ರೆ 8 ತಿಂಗಳ ಪರ್ಯಂತರ ತನ್ನ ಪ್ರಖರವಾದ ತೇಜೋಪುಂಜ ಕಿರಣಗಳಿಂದ ಪೃಥ್ವಿ ಮೇಲೆ ಏನು ರಸ ಅದ ರಸ ಎಲ್ಲ ಹೀರ್ಕೋತಾನ್ರಿ. ಅವ 8 ತಿಂಗಳ ಪರ್ಯಂತರ ಜಗ್ತಾನ. ಪುನಃ ಗ್ರೀಷ್ಮ ವರ್ಷ ಋತುಗಳಲ್ಲಿ 4 ತಿಂಗಳ ಪರ್ಯಂತರ ಜಲವನ್ನು ಬಿಡುತ್ತಾನೆ. 8 ತಿಂಗಳ ಜಗ್ಗುದ್ದು 4 ತಿಂಗಳ ದಿನ ಮಳೆಗಾಲ್ರಿ. ಯಾಕಂದ್ರೆ 3 ಭಾಗ ಮಾಡ್ಯಾನ ನಾವು. 4 ತಿಂಗಳದ 3 ಭಾಗ. ಹೌದ್ರಪ್ಪ. 4 ತಿಂಗಳ ಮಳೆಗಾಲ, 4 ತಿಂಗಳ ಚಳಿಗಾಲ. ಅದು 8 ತಿಂಗಳು ಅಂತ ಇಲ್ಲಿ 8 ತಿಂಗಳು ತಗೊಂಡಾರ್ರಿ ಅವರು. ವರ್ಷ ಋತುಗಳಲ್ಲಿ 4 ತಿಂಗಳ ಪರ್ಯಂತರ ಜಲವನ್ನು ಬಿಡುತ್ತಾನೆ. ಆ ಜಲಕ್ಕೆ ಸೂರ್ಯನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿರುತ್ತಾನೆ. ಎರಡು ಅವನೇ ಆಗ್ಯಾನ. ಉಪಾದಾನ ಅವನೇ ಆಗ್ಯಾನ, ಮತ್ತ ನಿಮಿತ್ತ ಹ್ಯಾಂಗ್ ಮಾಡ್ಬೇಕು, ಹ್ಯಾಂಗ್ ಜಗಬೇಕು ಅನ್ನೋದು ಅದು ಜ್ಞಾನನು ಅವನೇ, ನಿಮಿತ್ತ ಕಾರಣ ಅವನೇ ಆಗ್ಯಾನ. ಇನ್ನ 4ನೇದೊಂದು ಕೊಡ್ತಾರ ನೋಡ್ರಿ. ಅಭಿನ್ ಅಂದ್ರ ಅದು ಬಿಟ್ಟನು ಬೇರೆ ಇಲ್ರಪ್ಪ. ಬಿಟ್ಟು ಬೇರೆ ಇಲ್ರಿ ಅವ. ಅಭಿನ್ನದನ. ಅದು ಹ್ಯಾಂಗ್ ಮಾಡ್ಬೇಕು ಅನ್ನೋ ಜ್ಞಾನ ಅನ್ನೋದು. 4ನೇದ್ದು ಯಾವನೇ ಒಬ್ಬ ಯಾರೇ ಚಿತ್ರಕಾರನ ತನ್ನ ಉಗುರ ರೂಪ ಕುಂಚದಿಂದ, ಒಬ್ಬ ಚಿತ್ರಕಾರ ಇದ್ರಿ, ಅವ ಏನ್ ಮಾಡಿದ, ವಾಕಿಂಗ್ ಹೊರಗೆ ಹೋಗಿದ, ಬಹಳ ದೂರ ಹೋಗಿದ. ಅಲ್ಲಿ ಹೋಗಿ ಒಂದು ಗಿಡದ ತೆಳಗ್ ಕೂತ, ಅವನಿಗೊಂದು ಚಿತ್ರ ಬಂತು ತಲೆಯಾಗಿದನ್ನು ತೆಗಿಬೇಕಂತ. ಅಲ್ಲಿ ಯಾವ ಸಾಹಿತ್ಯಗಳು ಇದ್ದಿತ್ತಿಲ್ಲ, ಅಡವ್ಯಾಗ ಹೋಗಿದ್ದ. ಕೂತ್ ಏನ್ ಮಾಡ್ದ, ತನ್ನ ಉಗುರು ತಕ್ಕೊಂಡ ಉಗುರಿಲೆ ಹಿಂಗ ಕೂರ್ ಮಾಡಿ ತನ್ನ ಸ್ವಶರೀರ ಮ್ಯಾಗ ತೊಡಿ ಮ್ಯಾಗ ಒಂದು ಚಿತ್ರ ತೆಗದ. ಚಿತ್ರ ತೆಗೆದು ಆ ಚಿತ್ರವನ್ನು ನೋಡಿ ಆನಂದ ಪಟ್ಟು ಹಿಂದ್ಗಡೆ ಎದ್ದು ಬರುವೊಳಗ ಅದನ್ನು ಮತ್ತ ನೀರಿಲಿ ಎಳಕಿಸ್ಬಿಟ್ಟ. ಯಾವನೇ ಒಬ್ಬ ಚಿತ್ರಕಾರನು ತನ್ನ ಉಗುರು ರೂಪ ಕುಂಚದಿಂದ ಸ್ವಶರೀರದ ಮೇಲೆ ಚಿತ್ರವನ್ನು ಬರೆಯುತ್ತಾನೆ, ಪುನಃ ಅದನ್ನು ನೋಡಿ ಆನಂದ ಪಡುತ್ತಾನೆ, ಮತ್ತು ಪುನಃ ತಾನೇ ಅದನ್ನು ನಾಶ ಮಾಡುತ್ತಾನೆ. ಆ ಚಿತ್ರಕ್ಕೆ ಆ ಚಿತ್ರಕಾರನು ಏನಾದ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿರುತ್ತಾನೆ. ಹೊರಗಿನ ವಸ್ತು ಏನು ತಗೊಂಡಿಲ್ಲ. ತನ್ನ ಉಗುರದಿಂದ ತನ್ನ ಶರೀರ ಮ್ಯಾಗೆ ತಾನೇ ತೆಗೆದು ತಾನೇ ನೋಡಿ ಆನಂದ ಪಟ್ಟು ಮತ್ತೆ ಅಳಕಿಸ್ಬಿಟ್ಟ. ಇನ್ನ 5ನೇದೊಂದು ಕೊಡ್ತಾರ ನೋಡ್ರಿ. ಯಾವ ಪ್ರಕಾರ ಸಾಕ್ಷಿ ಚೇತನವು ಸ್ವಪ್ನ ಪ್ರಪಂಚಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿರುವುದು. ಆ ಸಾಕ್ಷಿ ಚೇತನ ಏನಾಗ್ಯದಪ್ಪ ಅಂದ್ರೆ ಸ್ವಪ್ನಕ್ಕ ಆ ಸ್ವಪ್ನ ಪದಾರ್ಥಗಳು ತಾನೇ ಆಗ್ಯಾನ, ಅದು ನೋಡವನು ತಾನೇ ಆಗ್ಯಾನ್ರಿ. ಇಲ್ಲಿ ಸಾಕ್ಷಿಯಲ್ಲಿ ತೋರಿದಿಲ್ರಿ ಸ್ವಪ್ನ. ಹೌದ್ರಪ್ಪ, ಎಲ್ಲ ತಾನೇ ಆಗ್ಯ ನೋಡ್ರಿ. ಸೂರ್ಯ ಚಂದ್ರ ಬೆಳಕು ಏನು ವಸ್ತು ಎಲ್ಲ ತಾನೇ ಆಗ್ಯ ನೋಡ್ರಿ. ಏನಲ್ಲಿ ಆದದ್ದೆಲ್ಲ ತಾನೇ, ತಾನು ಬಿಟ್ಟು ಬ್ಯಾರೆ ಏನು ಇಲ್ಲ, ಅದೆಲ್ಲ ಆದವ ತಾನೇ. ಯಾವ ಪ್ರಕಾರ ಸಾಕ್ಷಿ, ಸಾಕ್ಷಿ ಅಂದ್ರೆ ಏನ್ರಿಮ್ಮ? ಸಾಕ್ಷಿ ಅಂದ್ರಪ್ಪ ಇದು
ಉದಾಸೀನತ್ವೇ ಸತಿ ಬೋಧ್ಯಂ ಸಾಕ್ಷಿ ರೀ. ಉದಾಸೀನತ್ವ ಸತಿ ಬೋಧ ಸಾಕ್ಷಿ. ರಾಗದ್ವೇಷ ರಹಿತವಾಗಿರ್ಬೇಕು ಮತ್ತು ಜ್ಞಾನ ಸ್ವರೂಪ ಇರ್ಬೇಕು ಬೋಧ. ಹ್ಞೂನ್ರಿ. ಮತ್ತು ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ. ಹ್ಞೂನ್ರಿ. ಏನೇನು ಮಾಡವಲ್ಲವ ಆದ್ರೂ ನೋಡುವವ. ಅಕೃತತ್ವೇ ಸತಿ ದೃಷ್ಟ ಸಾಕ್ಷಿ. ಇನ್ನ ಸಾಕ್ಷಿ ಅಂದ್ರ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರಕ್ಕೆ ಸಾಕ್ಷಿ. ಇವೆಲ್ಲ ಸಾಕ್ಷಿ ಲಕ್ಷಣ ನೋಡ್ರಿ ಇವೆಲ್ಲ. ಇದೊಂದು ಹೇಳ್ಯಾರ. ಯಾವ ಪ್ರಕಾರ ಸಾಕ್ಷಿ ಚೇತನವು ಸ್ವಪ್ನ ಪ್ರಪಂಚಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿರುವುದು, ಅದರಂತೆ ಈಶ್ವರನು ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿರುತ್ತಾನೆ. ಜಗತ್ತಿಗೇನಾದ ಅಭಿನ್ನ ನಿಮಿತ್ತ ಕಾರಣ ಅಂದ್ರೆ ಅದಕ್ಕಂತಾರ. ನಿನ್ನ ಹೇಳಿದ್ರಲ್ರಿ ನಿಮಿತ್ತ ಕುಂಬಾರ ಹೆಂಗ್ ನಿಮಿತ್ತ ಕಾರಣ ಆಗ್ಯ ನೋಡ್ರಪ್ಪ. ನಿಮಿತ್ತ ಕಾರಣದ ಲಕ್ಷಣ ಏನ್ರಿಮ್ಮ? ಕಾರ್ಯ ಬಿಟ್ಟು ಅನ್ಯಾಯ ಇರ್ಬೇಕು, ಕಾರ್ಯದಲ್ಲಿ ಇರ್ಬೇಕ್ರಪ್ಪರ, ಕಾರ್ಯ ಮಾಡುವಾಗ ಬಿಟ್ಟು ಅನ್ಯಾಯ ಇರ್ಬೇಕ್ರಪ್ಪರ ಲಕ್ಷಣ. ಕಾರ್ಯತೆ ತಟಸ್ಥ कार्य से जनक होए तो निमित्त कारण कहे. ಕಾರ್ಯಕ್ಕೆ ತಟಸ್ಥ ಆಗಿರ್ಬೇಕು. ತಟಸ್ಥ ಅಂದ್ರಿ ತಟಸ್ಥ ಅಂದ್ರೆ ಅಸಂಬಂಧಕ್ಕೂ ತಟಸ್ಥ ಕಹೆ. ಸಂಬಂಧ ಇಲ್ಲ ಅದಕ್ಕೆ. ಮತ್ತು ಕಾರ್ಯಕ್ಕೂ ಕಾರಣ ಆಗಿರ್ಬೇಕು. ಆ ಕಾರ್ಯಕ್ಕೆ ಜನಕ ಆಗಿರ್ಬೇಕು, ಕಾರ್ಯಕ್ಕೆ ತಟಸ್ಥ ಆಗಿರ್ಬೇಕು. ಅದಕ್ಕೆ ನಿಮಿತ್ತ ಕಾರಣ ಅಂತ ನಿನ್ನೆ ಹೇಳ್ಯಾರ ನೋಡ್ರಿ ಹಿಂದಿನ ಪದರಾಗ. ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿರುತ್ತಾನೆ ಯಾರು? ಈಶ್ವರನು. ಟಿಪ್ಪಣಿ ಮುಗಿತಲ್ರಿ ಅದು? ಎಲ್ಲಿ ಬಂದಿತ್ರಿ? ಎಷ್ಟು? 98. ಜೇಡರ ಹುಳದ ದೃಷ್ಟಾಂತವು ಹಾಗೂ ಸ್ವಪ್ನವು ಮುಖ್ಯ ದೃಷ್ಟಾಂತವಾಗಿರುತ್ತವೆ. ಇನ್ನು ಒಂದೇ ಕಡ ಯಾವ ಸಮಯದಲ್ಲಿ ಜೀವನಿಗೆ ಕರ್ಮವು ಫಲ ಕೊಡುವುದಕ್ಕೂ ಸಮ್ಮುಖವಾಗುವುದಿಲ್ಲವೋ ಆವಾಗ ಪ್ರಳಯವಾಗುತ್ತದೆ. ಈಶ್ವರನೇ ಅದಕ್ಕೇನು ಸೃಷ್ಟಿಗೆ ಅಭಿನ್ನ ನಿಮಿತ್ತ ಕಾರಣ ಅಂತ ಹೇಳಿದ್ರು. ಸೃಷ್ಟಿ ತಯಾರಾಗ್ಲಿಕ್ಕೆ ಏನಾಯ್ತು? ಈಶ್ವರನೇ ಅವನಿಂದೆ ಆಯ್ತು ಅಂತ ಹೇಳಿದ್ರು. ಇನ್ನು ಲಯ ಯಾವಾಗ ಆಗ್ತದ, ಪ್ರಳಯ ಯಾವಾಗ ಆಗ್ತದ ಅನ್ನೋದು ಹೇಳ್ತಾರ್ರಿ. ಒಂದೇ ಕಡೆ ಯಾವ ಸಮಯದಲ್ಲಿ ಜೀವನಿಗೆ ಕರ್ಮವು ಫಲ ಕೊಡುವುದಕ್ಕೂ ಸಮ್ಮುಖವಾಗುವುದಿಲ್ಲವೋ ಆವಾಗ ಪ್ರಳಯವಾಗುತ್ತದೆ. ಕರ್ಮ ಸಮ್ಮುಖ ಆಯ್ತಂದ್ರ ಸೃಷ್ಟಿ ಆಗ್ತದ, ಕರ್ಮ ವಿಮುಖ ಆಯ್ತಂದ್ರ ಪ್ರಳಯ ಆಗ್ತದ. ಅದಕ್ಕೆ ಏನ್ ದೃಷ್ಟಾಂತ ತಿರುಮ? ಈಗ ನೋಡ್ರಿ, ನೀವು ಸಾಮಾನ್ಯವಾಗಿ ಫ್ಯಾನಿಗೆ ಕರೆಂಟ್ ಸಂಬಂಧ ಆಯ್ತು ಅಂದ್ರೆ ತಿರುಗ್ತದ, ಸಂಬಂಧ ಇಲ್ಲ ಅಂದ್ರೆ ಬಂದ್ ಆಗ್ತದ. ಹಂಗ ಜೀವಿಗಳ ಕರ್ಮ ಸಮ್ಮುಖ ಆಯ್ತಂದ್ರ ಏನಾಗ್ತದ? ಈಶ್ವರನಿಗೆ ಒತ್ತಡ ಕೊಡ್ತಾವ, ನಮ್ಗ ಸೃಷ್ಟಿ ಕೊಡು ಕೊಡು ಕೊಡು, ಭೋಗಕ್ಕ ವಸ್ತು ಕೊಡು ಅಂತ. ಪರಿಪಕ್ವಾಗಿರ್ತದ್ರಿ ಪುಣ್ಯ ಪಾಪ ಕರ್ಮ. ಅದಕ್ಕ ಅವಾಗ ಈಶ್ವರ ಏನ್ ಮಾಡ್ತಾನಪ್ಪ ಅಂದ್ರ ಅವ್ ಸೃಷ್ಟಿ ಮಾಡಿ ಬಿಡ್ತಾನ ಹಳ್ಯಾಗ ಅವಕ್ಕ.
ಅವಕ್ಕರ ಕರ್ಮದ ಏನವು ಆ ಸಮ್ಮುಖ ಇಲ್ಲ ಅಂದ್ರೆ ಪ್ರಳಯ ಆಗ್ಬಿಡ್ತದ. ಈಗ ನೋಡ್ರಿ, ನೀವು ಸ್ವಂತ ಅನುಭವ, ನೀವು ಏನೋ ಓದ್ಕೋತ ಕೂತೀರಿ, ಇನ್ನು ಓದ್ಬೇಕಂತೀರಿ, ಹಳೆ ನಿದ್ದೆ ಬಂದ್ಬಿಡ್ತದ ನೋಡ್ರಿ. ಯೋಗ ಆಯ್ತು ನೋಡ್ರಿ ಪರಡಿ. ಅಲ್ಲಿ ಸಂಬಂಧ ಅದೇನು ಕರ್ಮದ ಸಂಬಂಧ ಮುಗೀತಲ್ಲಿ, ಅವಾಗ ನಿಮಗೇನ ನಿದ್ದೆ ಹತ್ತಿ ಬಿಡ್ತದ. ಮತ್ತೆ ಒಮ್ಮೊಮ್ಮೆ ನೀವು ಮನ್ಕೋಬೇಕಂತ ಮನ್ಕೋತೀರಿ, ನಿದ್ದಿನೇ ಹತ್ತಂಗಿಲ್ಲ. ಇನ್ನ ತೀರಿಲ್ರಪ್ಪ ಇನ್ನ ಕರ್ಮದ ಇನ್ನ ಒತ್ತಡ ಸಮ್ಮುಖದದು. ಮನ್ಕೊಂಡ್ರು ನಿದ್ದೆ ಹತ್ತಂಗಿಲ್ಲ ಒಮ್ಮೊಮ್ಮ. ಯಾವ ಸಮಯದಲ್ಲಿ ಜೀವಿಗಳಿಗೆ ಕರ್ಮವು ಫಲ ಕೊಡುವುದಕ್ಕೂ ಸಮ್ಮುಖವಾಗುವುದಿಲ್ಲವೋ ಆವಾಗ ಪ್ರಳಯವಾಗುತ್ತದೆ. ಮತ್ತು ಎರಡನೇ ಕಡ, ಜೀವನಿಗೆ ಕರ್ಮವು ಫಲವನ್ನು ಕೊಡುವುದಕ್ಕೆ ಸಮ್ಮುಖವಾದ ಕೂಡಲೇ ಆವಾಗ ಸೃಷ್ಟಿಯಾಗುತ್ತದೆ. ಅವು ಮಾಡ್ಯಾನಂದ್ರೆ ಯಾರ ಸಲುವಾಗಿಪ್ಪ? ಇವ್ರ ಕರ್ಮ ಒತ್ತಡ ಕೂಡ ಮಾಡ್ಯಾನವ ಅಷ್ಟೇ. ಯಾಕಂದ್ರೆ ಜೀವಿಗಳು ಅವು ಅನಾದಿ ಅದಾವ್ರಿ, ಹಿಂದಿನ ಅಂತ ಹೇಳಕ್ ಬರುದಿಲ್ಲ. ಮೊದಲೆಲ್ಲಿದ್ದ ಜೀವ ಅಂದ್ರೆ ಅನಾದಿ ಅದಾನವ. ನಮ್ಮ ಸುಂಡಿ ನೀಲಂ ತಾಯಿ ಅವ್ರಿಗೆ ಇದೇ ಶಂಕ ಬಂದಿತ್ರಿ, ಅವ್ರಿಗೆ ಮೊದಲು ಎಲ್ಲಿದ್ದ ಜೀವವ. ನಮ್ಮಲ್ಲಿ ಬಂದಾಕ್ರಮ ನಮ್ಗ ಹಚ್ಕೊಂಡ್ ಕೂತಿದ್ರಿ. ನೀವು ಎಲ್ಲಿ ತಕ ಮೊದಲತ್ತೀರಲ್ಲ ಅದಕ್ಕ ಅಚ್ಚಿ ಕಡಿನ ಹಾನಂತ ತಿಳ್ಕೊಬೇಕ್ರಿ ಅಮ್ಮವ್ರ ಅಂತ ಹೇಳಿದೇವ್ ನಾವ್ರಿಗೆ. ಯಾಕಂದ್ರೆ ಜೀವ ಅನಾದಿ ಅದನವ. ಜೀವನಿಗೆ ಕರ್ಮವು ಫಲವನ್ನು ಕೊಡುವುದಕ್ಕೆ ಸಮ್ಮುಖವಾದ ಕೂಡಲೇ ಆವಾಗ ಸೃಷ್ಟಿಯಾಗುತ್ತದೆ. ಈ ರೀತಿಯಿಂದ ಜೀವರ ಕರ್ಮಗಳ ಅಧೀನವಾಗಿ ಸೃಷ್ಟಿ ಇರುತ್ತದೆ. ಆದ್ದರಿಂದ ಇನ್ನ 250ನೇ ಅಂಕದಲ್ಲಿ ಏನ್ ಹೇಳ್ತಾರೆ? ಜೀವನ ಸ್ವರೂಪವನ್ನು ಹೇಳುತ್ತಾರೆ. ಇವೆಲ್ಲ ಯಾಕೆ ಹೇಳಗತ್ತಾರ್ರಿ ನಮ್ಮವ್ರ? ಇದು ಕನಿಷ್ಠ ಅಧಿಕಾರಿ ಹೇಳಕತ್ತಾರ. ಪ್ರಸಂಗಾನುಸಾರ ಬಂದದ ಹೇಳಿ ಹೇಳಕತ್ತಾರ. ಸೃಷ್ಟಿ ಕ್ರಮ ಅವನ ಸನ್ನಿಧಾನದಲ್ಲಿ ಹಿಂಗಾಗ್ಯದಂತ ಹೇಳ್ಬೇಕಾಗ್ಯದ್ರಿಪ್ಪ. ಅವ ಯಾರಿಂದ ಆಗ್ಯದ ಇದು ಅಂತ ಕೇಳಿದ್ದ. ಅದಕ್ಕ ಈಶ್ವರನಿಂದ ಏನೊಂದು ಇಚ್ಛಾ ಪ್ರಯತ್ನವಿಲ್ಲದೆ ಅವ್ರವ್ರ ಕರ್ಮಾನುಸಾರವಾಗಿ ಪ್ರಸಂಗಾನುಸಾರವಾಗಿ ಹಿಂಗಾಗ್ಯದಂತ. ಅವರವರ ಕರ್ಮಾನುಸಾರವಾಗಿ. ಈಗ ಮಾಯಾ ಸ್ವರೂಪ ಹೇಳಿದ್ರು, ಈಶ್ವರ ಸ್ವರೂಪ ಹೇಳಿದ್ರು. ಈಗ ಏನ್ ಹೇಳ್ತಾರ್ರಿ? ಜೀವನ ಸ್ವರೂಪವನ್ನು ಹೇಳುತ್ತಾರೆ. ಜೀವ ಹ್ಯಾಂಗಾಗ್ಯಾನ ಅನ್ನೋದು ಜೀವನ ಬಗ್ಗೆ ಹೇಳ್ತಾರ್ರಿ. 250ನೇ ಅಂಕದಲ್ಲಿ ಜೀವನ ಸ್ವರೂಪವನ್ನು ಹೇಳುತ್ತಾರೆ. ದೋಹ ಏನಂತಾರ ನೋಡ್ರಿ ಇಲ್ಲಿ, ಎಷ್ಟು 155. ಮಲಿನ ಸತ್ವ ಅಜ್ಞಾನಮೇ ಯೋ ಚೇತನ ಆವಾಸ್ ಅಧಿಷ್ಠಾನಯುತ ಜೀವಸೋ ಕರತ ಕರ್ಮ ಫಲ ಆಸ. ಅಂದ್ರೆ ಅದರ ಅರ್ಥ, ಮಲಿನ ಸತ್ವಗುಣದಿಂದ ಯುಕ್ತವಾದ ಎಲ್ಲಿ ಅಜ್ಞಾನದಲ್ಲಿ ಏನದಪ್ಪ? ಯಾವ ಚೇತನದ ಪ್ರತಿಬಿಂಬ ಮತ್ತು ಅಧಿಷ್ಠಾನವಾದ ಚೇತನ ಸಮೇತವಾಗಿ ಅಂದ್ರೆ ಕೂಡಿ ಜೀವವಾಗಿರುವುದು. ಆ ಜೀವನು ಫಲದ ಆಶೆಯನ್ನು ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರ ಕರ್ಮಗಳನ್ನು ಮಾಡುತ್ತಾನೆ. ಆ ಫಲದ ಆಶೆ ಮಾಡಿ ಅವ ಕರ್ಮಗಳನ್ನು ಮಾಡ್ತಾನ. ಟೀಕಾ ನೋಡ್ರಿ ಏನಂತಾರ? ಯಾವುದು ರಜೋಗುಣವನ್ನು ಮತ್ತು ತಮೋ ಗುಣವನ್ನು ದಬಾಯಿಸಿ ತನ್ನ ಪ್ರಭಾವವನ್ನು ಬೀರುವುದು ಅದು ಶುದ್ಧ ಸತ್ವಗುಣ ಎಂದು ಹೇಳಲ್ಪಡುತ್ತದೆ. ಇನ್ನು ಎರಡನೇದ್ದು,
ಯಾವುದು ರಜೋಗುಣ ಮತ್ತು ತಮೋಗುಣಗಳಿಂದ ತಾನು ದಬಾಯಿಸಿಕೊಂಡು ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆಯೋ ಅದು ಮಲಿನ ಸತ್ವಗುಣವೆಂದು ಹೇಳಲ್ಪಡುತ್ತದೆ. ರಜೋಗುಣ ಮತ್ತು ತಮೋಗುಣಗಳಿಂದ ತಾನು ದಬಾಯಿಸಿಕೊಂಡು ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆಯೋ ಅದಕ್ಕೇನಂತಾರ್ರಿ? ಮಲಿನ ಸತ್ವಗುಣವೆಂದು ಹೇಳಲ್ಪಡುತ್ತದೆ. ಹೌನ್ರಪ್ಪ. ಹ್ಞೂ. ಒಂದೇ ಕಡೆ ಆ ಮಲಿನ ಸತ್ವಗುಣ ಸಹಿತವಾದ ಅಜ್ಞಾನದ ಅಂಶದಲ್ಲಿರುವ ಯಾವ ಚೇತನದ ಆಭಾಸವು ಮತ್ತು ಅಜ್ಞಾನವು ಮತ್ತು ಅದಕ್ಕೆ ಅಧಿಷ್ಠಾನವಾದ ಕೂಟಸ್ಥವು ಈ ಮೂರು ಕೂಡಿಯೇ ಜೀವನೆಂದು ಹೇಳುತ್ತಾರೆ. ಇದು ಆಭಾಸವಾದಿಗಳ ರೀತಿ ಇದು ಹೇಳುದ್ದು. ಹೌನ್ರಿ. ಈ ಮೂರು ಕೂಡಿ ಏನಂದ್ರಿ? ಜೀವ ಅಂತ ಹೇಳಿದ್ರು ನೋಡ್ರಿ. ಹ್ಮ್. ಆ ಜೀವನು ಕರ್ಮಗಳನ್ನು ಮಾಡುತ್ತಾನೆ. ಜೀವ ಏನ್ ಮಾಡ್ತಾನ? ಕರ್ಮ ಮಾಡ್ತಾನ. ಮತ್ತು ಆ ಕರ್ಮಗಳ ಫಲದ ಆಶೆಯನ್ನು ಮಾಡುತ್ತಾನೆ. ಕರ್ಮ ಮಾಡಿ ಆ ಕರ್ಮದ ಆಶೆ, ಫಲ ಕೊಡು 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 ಅಂತ ಆಶೆ ಮಾಡ್ತಾನ. ಇವ ಭೋಗದ ಆಸೆ ಕರ್ಮದ ಅಧೀನದನಲ್ರಿ ಜೀವನ. ಹೌದೌದ್ರಿ. ಇನ್ನು 251ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ? ಹ್ಮ್. ಈಶ್ವರನಲ್ಲಿ ವಿಷಮ ದೃಷ್ಟಿಯಾಗಲಿ ಹಾಗೂ ಕ್ರೂರತೆಗಳಾಗಲಿ ಇರುವುದಿಲ್ಲ. ಈಶ್ವರ ಕೊಡ್ತಾನಂದ್ರ ಒಬ್ರಿಗೆ ಹಂಗ್ ಮಾಡ್ಯಾನ, ಬುದ್ಧಿವಂತ ಮಾಡ್ಯಾನ, ಒಬ್ರಿಗೆ ಬುದ್ಧಿ ಮಂದ್ ಮಾಡ್ಯಾನ, ಒಬ್ರಿಗೆ ಶ್ರೀಮಂತ ಮಾಡ್ಯಾನ, ಒಬ್ರಿಗೆ ಬಡವ್ರು ಮಾಡ್ಯಾನ. ಹಿಂಗ್ಯಾಕ್ ಮಾಡ್ಯಾನ್ರಿ ಅಂದ್ರ ಅವ್ರು ಹೇಳ್ತಾರೆ ಈಶ್ವರನಲ್ಲಿ ವಿಷಮ ದೃಷ್ಟಿಯಾಗಲಿ ಹಾಗೂ ಕ್ರೂರತ್ವಗಳಾಗಲಿ ಇರುವುದಿಲ್ಲ. ಹಿಂಗ್ಯಾಕ್ ಮಾಡ್ಯಾನ ಅಂದ್ರ ಅವ್ರವ್ರ ಕರ್ಮ ಹಂಗ ಪ್ರೇರಣೆ ಮಾಡಿಬಿಟ್ಟನ. ಹೌನ್ರಪ್ಪ. ಹೌನ್ರಿ. ಖರೆ ಅವನಲ್ಲಿ ಮಾತ್ರ ವಿಷಮತೆ ಇಲ್ಲ. ಆ ಜೀವಿಗಳ ಕರ್ಮಗಳನುಸಾರವಾಗಿ ಏನಂತೀರಿ? ನರಪಾಪ ಪುಣ್ಯವನ್ನು ನರನ ಸೆರಗಿಲಿ ಹಾಕಿ ಗುರುಮ ಅಂತ ತಾನು ಮರೆಯಾಗಿರುತ್ತಿರುವಂತ ಹೇಳ್ಬಿಟ್ರು ನೋಡ್ರಪ್ಪ. ಹಾ, ಅವ್ರವ್ರದ್ ಕರ್ಮ ಹೆಂಗದ ಹಂಗ ಅವ್ರಿಗೆ ಫಲ. ಹೌನ್ರಪ್ಪ. ಆ ಜೀವಿಗಳ ಕರ್ಮಗಳನುಸಾರವಾಗಿ ಶ್ರೇಷ್ಠ ಕನಿಷ್ಠ ಭೋಗಗಳನ್ನು ಕೊಡುವುದರ ನಿಮಿತ್ತದಿಂದ ಈಶ್ವರ ಸೃಷ್ಟಿಯ ರಚಿತವಾಗಿರುತ್ತದೆ. ಆದ್ದರಿಂದ ಈಶ್ವರನಲ್ಲಿ ವಿಷಮ ದೃಷ್ಟಿ ಹಾಗೂ ಕ್ರೂರತ್ವಗಳು ಇರುವುದಿಲ್ಲ. ಮತ್ತು ಬೇರೆ ಯಾರೋ ಅದು ಹೀಗೆ ಕೇಳುತ್ತೆ, ಅವ್ರು ಹಿಂಗ್ ಕೇಳ್ತಾರ. ಬೇರೆ ಯಾರು ಅದು ಹೀಗೆ ಕೇಳುತ್ತಾರೆ. ಏನ್ ಕೇಳ್ತಾರಪ್ಪ ಅಂದ್ರ, ಸರ್ವಕ್ಕಿಂತಲೂ ಅಂದರೆ ಪ್ರಥಮ ಸೃಷ್ಟಿಕ್ಕಿಂತಲೂ ಪೂರ್ವದಲ್ಲಿ ಯಾವ ಕರ್ಮಗಳು ಇದ್ದಿರಲಿಲ್ಲ. ಆದರೂ ಪ್ರಥಮ ಸೃಷ್ಟಿಯಲ್ಲಿ ಶ್ರೇಷ್ಠ ಕನಿಷ್ಠ ಶರೀರಗಳನ್ನು ಹಾಗೂ ಭೋಗಗಳನ್ನು ಈಶ್ವರನು ರಚಿಸಿರುತ್ತಾನೆ. ಆದ್ದರಿಂದ ಈಶ್ವರನಲ್ಲಿ ವಿಷಮ ದೃಷ್ಟಿ ಇರುತ್ತದೆ ಅಂತ ಯಾರೋ ಒಬ್ರಂದ್ರು. ಈ ಜೀವ ಮೊದಲು ಹೆಂಗಿತ್ರಿ ಕರ್ಮ ಅಂತಾರ ಅವ್ರು. ಅದೇ ನೀಲಂ ತಾಯಿ ಹೇಳ್ದಂಗೆ ನೋಡ್ರಿ. ಹೌನ್ರಪ್ಪ. ಮೊದಲು ಎಲ್ಲಿತ್ತಪ್ಪ? ಈಗ ಹಿಂದಿನ ಗಡಿ ಸೃಷ್ಟಿ ಆದ ಬಳಿಕ ಅವ್ರಿಗೆ ಭೋಗ ಕೊಟ್ಟಿ ಮೊದಲು ಎಲ್ಲಿದ್ದು ಅಂತ ಕೇಳ್ತಾರ ಅವ್ರು. ಅನಾದಿ ಅವ್ರ ತಲೆಯಾಗಿಲ್ಲ. ಯಾರೋ ಅದು ಹೀಗೆ ಕೇಳುತ್ತಾರೆ. ಏನು? ಸರ್ವಕ್ಕಿಂತಲೂ ಅಂದರೆ ಪ್ರಥಮ ಸೃಷ್ಟಿಕ್ಕಿಂತಲೂ ಪೂರ್ವದಲ್ಲಿ ಯಾವ ಕರ್ಮಗಳು ಇದ್ದಿರಲಿಲ್ಲ. ಆದರೂ ಪ್ರಥಮ ಸೃಷ್ಟಿಯಲ್ಲಿ ಶ್ರೇಷ್ಠ ಕನಿಷ್ಠ ಶರೀರಗಳನ್ನು ಹಾಗೂ ಭೋಗಗಳನ್ನು ಈಶ್ವರನು ರಚಿಸಿರುತ್ತಾನೆ. ಆದ್ದರಿಂದ ಈಶ್ವರನಲ್ಲಿ ವಿಷಮ ದೃಷ್ಟಿ ಇರುತ್ತದೆ ಅಂದ್ರವರು.
ಆದರೆ ಅದು ಸಂಭವಿಸುವುದಿಲ್ಲ. ನೀ ಹೇಳದಂಗೆ ಸಂಭವಿಸಂಗಿಲ್ಲಪ್ಪ. ಯಾಕಂದರೆ ಸಂಸಾರವು ಅನಾದಿಯಾಗಿರುತ್ತದೆ. ಸಂಸಾರ ಏನದ? ಅನಾದಿಯಾಗಿರುತ್ತದೆ. ಉತ್ತರೋತ್ತರ ಸೃಷ್ಟಿಯಲ್ಲಿಯೂ ಭೋಗಗಳಿಗೆ ಪೂರ್ವ ಸೃಷ್ಟಿಯು ಸೃಷ್ಟಿಯ ಕರ್ಮಗಳು ಕಾರಣವಾಗಿರುತ್ತವೆ. ಸರ್ವಕ್ಕಿಂತಲೂ ಪ್ರಥಮದಲ್ಲಿ ಯಾವ ಸೃಷ್ಟಿಯೂ ಇರಲಿಲ್ಲ, ಮೊದಲಿಲ್ಲೇ ಇಲ್ಲ. ಆದ್ದರಿಂದ ಈಶ್ವರನಲ್ಲಿ ದೋಷವಿರುವುದಿಲ್ಲ. ಆ ಕರ್ಮ ಯಾವಾಗ ಜೀವಿಗಳ ಕರ್ಮ ತಗೊಂಡೇ ಅವ ಸೃಷ್ಟಿ ಮಾಡೇನೆ ವಿನ. ಯಾಕಂದ್ರೆ ಜೀವ ಅನಾದಿ ಅದನ. ಇನ್ನು 252ನೇ ಅಂಕರಲ್ಲಿ ಏನ್ ಹೇಳ್ತಾರ ನೋಡ್ರಿ. ಜೀವರುಗಳ ಭೋಗದ ನಿಮಿತ್ತವಾಗಿ ಈಶ್ವರನಲ್ಲಿ ಉಂಟಾಗುವ ಜಗದುತ್ಪತ್ತಿ ಇಚ್ಛೆ. ಜೀವರಗಳ ಭೋಗದ ನಿಮಿತ್ತವಾಗಿ ಈಶ್ವರನಲ್ಲಿ ಉಂಟಾಗುವ ಜಗದುತ್ಪತ್ತಿಯ ಇಚ್ಛೆ. ಭೋಗದ ನಿಮಿತ್ತನೇ ಅವ ಇಚ್ಛೆ ಮಾಡಿ ಸೃಷ್ಟಿ ಮಾಡ್ಯಾನಂತ್ರಿ. ಇವ್ರವ್ರ ಭೋಗ ಪರಿಪಕ್ವದಾಗ್ರಿ ಪುಣ್ಯ ಪಾಪ ಉಣ್ಬೇಕಲ್ರಿ. ಇವ್ರ ಭೋಗ ಅವನಿಗೆ ಒತ್ತಡ ಕೊಡ್ಲಿಕ್ಕತ್ತು. ನಮಗ ಭೋಗದ ವಸ್ತುಗಳು ಕೊಡು 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 ಅಂತ ಒತ್ತಡಕ್ಕಾಗಿ ಅವ ಏನ್ ಮಾಡ್ದ? ಸಂಕಲ್ಪ ಮಾಡಿಬಿಟ್ಟ. ಜೀವನಿಗೆ ಪೂರ್ವ ಸೃಷ್ಟಿ ಅಂದ್ರೆ ಇಲ್ಲಿ ಕವಿತ್ವದೊಳಗೆ ಏನ್ ಹೇಳ್ತಾರ ನೋಡ್ರಿ. ಜೀವನಿಗೆ ಪೂರ್ವ ಸೃಷ್ಟಿ ಕರ್ಮ ಅನುಸಾರ ಈಶ ಇಚ್ಛಾ ಹೋಯೆ ಜೀವ ಭೋಗ ಜಗ ಉಪಜಾಯಿಯೇ. ಅಂದ್ರೆ ಅದರ ಅರ್ಥ ವರ್ತಮಾನ ಸೃಷ್ಟಿಕ್ಕಿಂತ ಪೂರ್ವ ಸೃಷ್ಟಿಯಲ್ಲಿ ಮಾಡಿದ ಜೀವನಕ್ಕೆ ಅಂದ್ರ ಜೀವರುಗಳ ಯಾವ ಕರ್ಮಾನುಸಾರ ಅಂದ್ರ ಶುಭಾಶುಭ ಕರ್ಮಗಳಿಗೆ ತಕ್ಕಂತೆ ಜೀವರಿಗಳಿಗೆ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ಸುಖ ದುಃಖ ರೂಪ ಭೋಗವನ್ನು ಕೊಡುವುದಕ್ಕೋಸ್ಕರ, ಸುಖ ದುಃಖ ಭೋಗವನ್ನು ಕೊಡುವುದಕ್ಕೋಸ್ಕರ. ಭೋಗ ಅಂದ್ರೆ ಏನ್ರಿಮ್ಮ? ಒಂದರ ಶರೀರ ಇಂದ್ರಿಯ ಭಿನ್ನತ್ವ ವಿಷಯ ಭೋಗ ಮಾಡೋದಕ್ಕೆ ಭೋಗ ವನಿತಾದಿ ಭೋಗ ಏನ್ರಪ್ಪ ಹೇಳಿರಿ ಎಷ್ಟು ಸಲ. ಸುಖ ದುಃಖ ಸಾಕ್ಷಾತ್ಕಾರ ಭೋಗ. ಭೋಗ ಅಂದ್ರ ಸ್ವರೂಪ ಸುಖ ಭಿನ್ನತ್ವೇ ಸತಿ. ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ನಾವು ಹಿಂಗೆ ಹೊಡಿತಿದ್ದೇವು ಗಾಡಿ. ನಮ್ಮ ಇವ್ರ ಅಣ್ಣವರು ಮತ್ತೊಂದದು ಅದು ಎಲ್ಲಿ ಆಗ್ತದ? ಸ್ವರೂಪ ಸುಖದಲ್ಲಿ ಅತಿ ವ್ಯಾಪ್ತಿ ಆಗ್ತದ್ರಿ ತಂದ್ರವ್ರು. ಹೌದ್ರಪ್ಪ. ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿ ಅವ್ರ ಲಿಂಗೈಕ ದಿನ ನಮ್ಗ ಅದನ್ನ ತಿಳಿಸ್ಕೊಟ್ರು. ನಾವು ಹಿಂಗೆ ಹೊಡಿತಿದ್ದೇವು ಗಾಡಿ ಮೊದಲ. ಕದಿಯತ್ತಾರಿ ನಾವು ಹಂಗೆ ಹೊಡೆದು ಗಾಡಿನ ಹಂಗೆ ಹೊಡೆದ್ ಬಿಟ್ಟೇವ್ರಿ ನಾವು. ಹೊಡೆದಿಲ್ರಿ, ಒಗ್ಗೇಲಿ ಆಗ್ತದ ಇದ್ದ. ಈಗ ಹೇಳ್ಕೊಟ್ರಿ ಅಲ್ರಿ, ಅದು ಇದು ಮಾಡಿ ಕಂಟು ಮಾಡ್ತೇವ್ರಿ. ಮತ್ತೆ ತಿದ್ದುಕೊಳ್ಳೋದು ಅದು ಎಲ್ಲೆಲ್ಲಿ ಒಗ್ಗೇಲಿ ಆತೋ ಗಾಡಿ. ಸ್ವರೂಪ ಸುಖ ಭಿನ್ನತ್ವೇ ಸತಿ ಸುಖ ದುಃಖ ಅನ್ಯತ್ತರ ಸಾಕ್ಷಾತ್ಕಾರ ಭೋಗ. ಸ್ವರೂಪ ಸುಖ ಭಿನ್ನ ಮಾಡಿ ಅದನ್ನ ಭಿನ್ನ ಮಾಡಿ ಬಿಡುದ್ರಿ ಅದಕ್ಕೆ. ಸ್ವರೂಪ ಸುಖ ಭಿನ್ನತ್ವೇ ಸತಿ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ಸುಖ ದುಃಖ ರೂಪ ಭೋಗವನ್ನು ಕೊಡುವುದಕ್ಕೋಸ್ಕರ ಜಗತ್ತನ್ನು ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಉತ್ಪನ್ನ ಮಾಡಬೇಕೆಂಬ ಇಚ್ಛೆಯು ಈಶ್ವರನಲ್ಲಿ ಉಂಟಾಗುತ್ತದೆ. ಅವ್ರವ್ರು ಏನ್ ಮಾಡ್ಯಾರ ಆ ಕರ್ಮಕ್ಕನುಸಾರವಾಗಿ. ಪುಣ್ಯ ಕರ್ಮ ಇತ್ತು ಅಂದ್ರೆ ಸುಖ, ಪಾಪ ಕರ್ಮ ಇತ್ತಂದ್ರೆ ದುಃಖ. ಅವ್ರಿಗೆಲ್ಲ ಸಂಬಂಧ ಮಾಡಿಬಿಟ್ಟ. ಅವ್ರಿಗೆ ನೀ ಇಂಥ ಕರ್ಮ ಮಾಡಿದಿ ಉಣು ಬಾಬಾ, ನೀ ಇಂಥದ್ ಮಾಡಿದಿ ನೀ ಉಣು.
ಅವ್ರ ಸುಖ ದುಃಖದ ಮ್ಯಾಗಿಂದೆ ಕಂಡಿಡ್ಯದ ನೋಡ್ರಿ ಪಾಪ ಪುಣ್ಯಗಳು. ಹ್ಞೂನ್ರಿ. ಆರಾಮಾಗಿದ್ದ ಎಲ್ಲರೂ ಸೇವಾ ಮಾಡ್ತಿದ್ರು ಅಂದ್ರೆ ಏನ್ ಪುಣ್ಯ ಮಾಡ್ಯಾನಪ್ಪ ಅಂತಂತಾರ. ಯಾರು ನೀರ್ ಕುಡ್ಲಿಲ್ಲ, ಊಟಕ್ಕೆ ಕುಡ್ಲಿಲ್ಲ, ಮನ್ಯಾಗೆಲ್ಲ ಹೊಲಸು ಮಾಡ್ಲಾಗತ್ತಿದ್ವಿ, ಹೋಗ ಕಡೆ ಹೊರಗತ್ ಬೈತಿದ್ರ ಅಂದ್ರೆ ಇವ ಪಾಪ ಮಾಡ್ಯಾನ ಅಂತ ತಿಳ್ಕೊಳ್ಳೋದು. ಅದು ಕರ್ಮಾನುಸಾರ ನಿನಗದು ಅದು ಜೋಪಾನ ಮಾಡೋದು ಯಾವ್ದು ನಿನ್ನ ಕರ್ಮ. ಇನ್ನು ಕವಿತ್ವದೊಳಗೆ ಏನ್ ಹೇಳ್ತಾರೆ? ನಭ ವಾಯು ತೇಜ ಜಲ ಭೂಮಿ ಭೂತ ರಚಯ ತಹ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣ ಗಾಯೇ. ಏನ್ ಹೇಳ್ತಾರ ನೋಡ್ರಿಪ್ಪ? ಆ ಇಚ್ಛೆಯಿಂದ, ಯಾವ ಈಶ್ವರನ ಇಚ್ಛಾ ಏನಾಯ್ತು ಆ ಇಚ್ಛೆಯಿಂದ ಮೊಟ್ಟ ಮೊದಲೇನಾಯ್ತು? ನಭ ಆಕಾಶ, ಐದು ವಾಯು, ಗಾಳಿ, ತೇಜ, ಅಗ್ನಿ, ಜಲ ಮತ್ತು ಭೂಮಿ, ಪೃಥ್ವಿ. ಅವನ ಇಚ್ಛೆಯಿಂದ ಮೊಟ್ಟ ಮೊದಲೇನ ಆಕಾಶ. ಯಾಕ? ತಸ್ಮಾದ್ವಾಯ ತಸ್ಮಾದಾತ್ಮನ ಆಕಾಶ ಸಂಭೂತ ಅಂತ ತೈತರಿ ಉಪನಿಷತ್ತದ ನೋಡ್ರಿ. ಮೊಟ್ಟ ಮೊದಲು ಯಾವುದು? ಆಕಾಶ ಭೂತ ಹುಟ್ಟ್ಯದ್ರಿ ಮೊದಲು. ಆ ಇಚ್ಛೆಯಿಂದ ಆಕಾಶ, ನಂತರ ವಾಯು, ನಂತರ ತೇಜ, ನಂತರ ಜಲ, ನಂತರ ಪೃಥ್ವಿ ಎಂಬ ಮಹಾಭೂತಗಳನ್ನು ಹುಟ್ಟಿಸಿದನು. ಅವುಗಳಲ್ಲಿ ಕ್ರಮವಾಗಿ ಏನ್ ಮಾಡಿದ? ಶಬ್ದವು ಮತ್ತು ಸ್ಪರ್ಶವು, ರೂಪವು, ರಸವು, ಗಂಧವು ಎಂಬ ಗುಣಗಳನ್ನು ಕೂಡಿಕೊಂಡಿರುತ್ತವೆ ಎಂದು ವರ್ಣಿಸಲ್ಪಡುತ್ತವೆ. ಇನ್ನ ಕವಿತ್ವದೊಳಗೆ ಏನ್ ಹೇಳ್ತಾರೆ? ತತ್ವಾಂಶ ಪಂಚನಕೋ ಮಿಲಿ ಉಪಜಿತ ಏನ್ರದು? ಸತ್ವ ರಜೋಗುಣ ಅಂಶ ಮಿಲೆ ಪ್ರಾಣ ತೋ ಉಪಜಾಯಿಯೇ. ಅಂದ್ರ ಪಂಚಮಹಾಭೂತಗಳಲ್ಲಿರುವ ಏನ್ರಿ ಸತ್ವಗುಣದ ಅಂಶವು ಕೂಡಿ ಏನಾಯ್ತಪ್ಪ ಅಂದ್ರ ಅಂತಃಕರಣ ಪಂಚಕವು ಉತ್ಪನ್ನವಾಯಿತು. ಅದರಂತೆಯೇ ಪಂಚಮಹಾಭೂತಗಳಲ್ಲಿರುವ ಯಾವುದು ರಜೋಗುಣದ ಅಂಶವು ಏನಾಯ್ತಪ್ಪ ಅಂತ ಕೇಳಿದ್ರೆ ಸೇರಿಕೊಂಡು ಏನು? ಪ್ರಾಣ ಪಂಚಕವು ಉತ್ಪನ್ನವಾಯಿತು. ಇನ್ನು ಮತ್ತೆ ಕವಿತ್ವ ಹೇಳ್ತಾರ ನೋಡ್ರಿ 156. ಆ ವಿಷಯ ಮತ್ತ ನಾಳಿನ ದಿವಸ ನೋಡೋಣ್ರಿ. ನಾಳೆ ಸತ್ವಾಂಶದಿಂದ ಜ್ಞಾನೇಂದ್ರಿಯ, ರಜವಂಶದಿಂದ ಕರ್ಮೇಂದ್ರಿಯ ಹೇಳ್ತಾರಪ್ಪ. ಹೌದೌದೌದ್ರಿ. ಆ ವಿಷಯ ಮತ್ತೆ ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ್ ಹೇಳ್ರಿ ಅಮ್ಮವ್ರು.